ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತೇನೆ. ಇದು ಭಾನುವಾರ ವ್ಲಾಗು. ಆಲ್ರೆಡಿ ನಾನು ತುಂಬ ದಿನ ಆಯಿತು ವೀಡಿಯೋನ ಮಾಡಿ. ಸುಮ್ಮನೆ ಹೊರಗಡೆ ಕೂತಿದ್ವಿ. ಆಗ ಹಳಿಲು ತುಂಬ ಹಣ್ಣನ್ನು ಕಚ್ಚಿ ಕಚ್ಚಿ ಕೆಳಗಡೆ ಹಾಕಿತ್ತು ಮಾವಿನ ಹಣ್ಣು ಸ್ವಲ್ಪ ಹಣ್ಣಾಗಿದ್ದು ಅದನ್ನು ಕೀಳೋಣ ಅಂತ ಹೇಳಿ ನಾನು ನಮ್ಮ ಅಕ್ಕನ ಮಗಳು ನೋಡ್ತಾ ಇದ್ವಿ. ಇದು ಸ್ವಲ್ಪ ಹೋದ ವರ್ಷನೋ ಇದಕ್ಕೆರಡು ವರ್ಷದಲ್ಲೋ ತುಂಬ ಮಳೆ ಬಂತು. 15 ದಿವಸ ಕಂಟಿನ್ಯೂ ಆಗಿ. ಆವಾಗ ಮರ ಫುಲ್ಲು ಬಾಗ್ಬಿಟ್ಟಿದೆ. ಯಾಕೆಂದರೆ ಬೇರು ಮೇಲ್ಗಡೆನೇ ಇರೋದ್ರಿಂದ, ಮಣ್ಣು ಕಮ್ಮಿ ಇರೋದ್ರಿಂದ ಕೆಳಗಡೆ ಬಾಗ್ಬಿಟ್ಟಿದೆ. ಮರ ಹಾಳಾಯಿತು ಅಂತ ಅಂದ್ಕೊಂಡ್ವಿ. ಸದ್ಯ ಏನೂ ಆಗಿಲ್ಲ, ತಾಯಿ ಬೇರು ಸತ್ತಿಲ್ಲ. ಅದು ಹಾಗೆ ಬಾಗಿದ್ರೂ ಮಾವಿನ ಹಣ್ಣು ಬಿಟ್ಟಿದೆ ತುಂಬ ಚೆನ್ನಾಗಿ. ಅಂದರೆ ಜಾಸ್ತಿ ಫಲ ಬಿಡಲ್ಲ, ಸ್ವಲ್ಪ ಕಮ್ಮಿ ಫಲ, ಒಂದು 40-50 ಅಷ್ಟೇ ಮನೆಗಾಗೋಷ್ಟು ಹಣ್ಣು ಬಿಡುತ್ತೆ. ಆದರೆ ತುಂಬ ರುಚಿಯಾಗಿದೆ. ಎಷ್ಟು ಅಂದರೆ ಎಷ್ಟು ಟೇಸ್ಟಿಯಾಗಿದೆ. ನೋಡೋದಕ್ಕೆ ಕಾಯಿ ಥರ ಅನ್ನಿಸ್ತಾ ಇದೆ, ಒಳಗಡೆ ಹಣ್ಣಾಗಿದೆ. ಅಷ್ಟು ಇವತ್ತು ಬಿಟ್ಟು ನಾಳೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಹಣ್ಣಾಗಿರೋದು ಯಾವುದು ಅಂತ ನೋಡ್ತಾ ಇದ್ದೀನಿ, ಕಟ್ ಮಾಡಿ ತಿನ್ನೋಣ ಅಂತ ಹೇಳಿ. ನಮಗಿಂತ ಜಾಸ್ತಿ ಹಳಿಲೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದೆ. ಪ್ರದಿ ಯಾರಾದರೂ ಇದ್ದಿದ್ರೆ, ನಮ್ಮ ಅಕ್ಕನ ಮಗ ಯಾರಾದರೂ ಇದ್ದಿದ್ರೆ ಕೀಳ್ತಿದ್ರು. ಆಲ್ರೆಡಿ ಒಂದು ಸಲ ಎಲ್ಲ ಕಿತ್ತು ಒಂದು 7-8 ಹಣ್ಣು ಕಿತ್ಕೊಟ್ಟಿದ್ದ. ಅವನು ಇಲ್ಲದೇ ಇರೋ ಕಾರಣ ಮೇಲ್ಗಡೆ ಎಲ್ಲ ನಮ್ಗೆ ಎಟ್ಕಲ್ಲ, ಎಷ್ಟು ಕೈಗೆ ಎಟ್ಕುತ್ತೆ ಅದನ್ನು ಕಿತ್ತಿದ್ದೀವಿ. ಕೋಲಲ್ಲೆಲ್ಲ ಹೊಡೆದ್ರೆ ಬೇರೆ ಹಣ್ಣೆಲ್ಲ ಬಿದ್ದೋಗ್ತದೆ ಅಂತ ಹೇಳಿ ಕೋಲಲ್ಲಿ ನಾವು ಹೊಡಿಲಿಲ್ಲ. ಎಷ್ಟು ಹಣ್ಣು ಸಿಕ್ಕಿದ್ವಿ ಅಷ್ಟು ಹಣ್ಣೇ ನಾವು ಕಿತ್ಕೊಂಡೆ. ಇದರಲ್ಲಿ ಯಾವ್ದು ಹಣ್ಣಾಗಿತ್ತು ಅದನ್ನು ತೊಳೆದು ಕಟ್ ಮಾಡಿ ತಿನ್ನೋಣ ಅಂತ ನೀವು ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಹಣ್ಣಾಗಿದೆ ಅಂತ ನಿಮಗೆ. ನೋಡಿ, ಮೇಲ್ಗಡೆ ಕಾಯಿ ಥರ ಇದೆ ಅಷ್ಟೇ, ಒಳಗಡೆ ಹಣ್ಣಾಗಿದೆ. ತುಂಬ ಅಂದರೆ ತುಂಬ ರುಚಿಯಾಗಿದೆ ಹಣ್ಣು. ಈ ಹಣ್ಣೆಲ್ಲ ತಿಂದ್ಕೊಂಡು ಸ್ವಲ್ಪ ಹುಳಿ ಪುಡಿ ಮಾಡೋದಿತ್ತು. ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ. ನಾವು ಯಾವಾಗಲೂ ಭಟ್ರ ಕೈಲೇ ಹುಳಿ ಪುಡಿನ ಮಾಡಿಸ್ಕೊಳ್ಳೋದು. ಆದರೆ ಹುಳಿ ಪುಡಿ ಈ ಸಲ ಬೇಗನೆ ಖಾಲಿ ಆಯಿತು. ಅದಕ್ಕೋಸ್ಕರ ನಾನು ಮನೇಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹುಳಿ ಪುಡಿ ಖಾಲಿ ಆದಾಗೆಲ್ಲ ನಾನು ಒಂದು ಕಾಲು kg ತೊಗೊಬಂದು ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊತಿದ್ದೆ. ಆದರೆ ಫ್ರೀಯಾಗಿ ಇರೋದಿರೋ ಕಾರಣ, ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇರೋ ಕಾರಣ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊತಾ ಇದ್ದೀನಿ. ಭಟ್ರ ಹತ್ರ ನೋಡ್ಕೊಂಡಿದ್ದೆ ನಾನು ಹೇಗೆ ಮಾಡೋದು, ಅವ್ರು ಯಾವ ಥರ ಉರಿತಾರೆ ಏನು ಅಂತ ನೋಡ್ಕೊಂಡಿದ್ದೆ. ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ನಾನು ಸುಮಾರು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬ್ರಾಹ್ಮಣರ ಶೈಲಿಲಿ ಹೇಗೆ ಮಾಡ್ತಾರೆ ಅದೇ ಥರ ನೋಡ್ಕೊಂಡು ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಈ ಸಲ ಏನಾದರೂ ಹುಳಿ ಪುಡಿ ತುಂಬ ಚೆನ್ನಾಗಿ ಬಂತು ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ನಾನು ಹೇಗೆ ಮಾಡಿದೆ ಅಂತ ನಾನು ತೋರಿಸ್ತೀನಿ. ನಾನು ಜಾಸ್ತಿ ಇದಕ್ಕೆಲ್ಲ ಐಟಮ್ ಹಾಕಿಲ್ಲ, ತೋರಿಸ್ತೀನಿ ನಿಮಗೆ. ಇದೆಲ್ಲ ಮಾಡಿ ಮುಗ್ದಾದ್ಮೇಲೆ ನನ್ನ ಮಗಳು ಹೊರಗಡೆ ಏನಾದರೂ ತಿನ್ನಬೇಕು ಅಂತ ಹೇಳಿದ್ಲು. ಅದಕ್ಕೋಸ್ಕರ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದೆ. ಅವಳು ಮನೇಲಿ ಊಟ ಇವೆಲ್ಲ ಒಳಗಡೆ ಹೋಗಲ್ಲ, ಸೊಪ್ಪು ಹಣ್ಣು ತರಕಾರಿ ಏನು ತಿನ್ನಲ್ಲ. ಈ ಪಿಜ್ಜಾ ಬರ್ಗರು ಚಾಕ್ಲೇಟು ಸ್ವೀಟು ಇವೆಲ್ಲ ಜಾಸ್ತಿ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ನಾವೇನು ಯಾವಾಗಲೂ ಅವಳನ್ನ ಪಾಪ ಹೊರಗಡೆ ಕರ್ಕೊಂಡು ಹೋಗಲ್ಲ ಜಾಸ್ತಿ. ನಾವು ಹೊರಗಡೆ ಹೋಗಲ್ಲ. ಅವಳೇನಾದರೂ ತಿನ್ನಬೇಕು ಅಂತ ಹಠ ಮಾಡಿದಾಗ ನಾನು ಕರ್ಕೊಂಡು ಹೋಗ್ತೀನಿ. ಯಾವುದೋ ಹೊಸದು ಓಪನ್ ಆಗಿತ್ತು, ಅದಕ್ಕೋಸ್ಕರ ಇದಕ್ಕೇ ಕರ್ಕೊಂಡು ಹೋದೆ ಅವಳನ್ನ, ಅಂಗಡಿಗೆ ಕರ್ಕೊಂಡೋಗಿ ನಾನು ಕೊಡಿಸ್ದೆ ಅವಳಿಗೆ. ಅವಳು ಫಸ್ಟ್ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡ್ಳು. ಅವಳು ತಿನ್ನಲ್ಲ, ಸ್ವಲ್ಪ ತಿಂತಾಳೆ ಅಂತ ಹೇಳಿ ನಾವು ಏನು ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ. ನಮಗೆ ಬರೀ ಸಾಂಡ್ವಿಚ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅವಳು ಅದನ್ನು ನೀಟಾಗಿ ತಿನ್ನಲಿಲ್ಲ, ಅರ್ಧ ತಿಂದು ಬಿಟ್ಟಳು. ಸರಿ ಆಯಿತು ಅಂತೇಳಿ ಅವಳಿಗೆ ಇನ್ನೇನು ಬೇಕು ಅಂತ ಕೇಳಿದ್ದಕ್ಕೆ ಅವಳು ನನಗೆ ಫ್ರೆಂಚ್ ಫ್ರೈ ಬೇಕು ಅಂತ ಹೇಳಿದ್ಲು. ಅವಳು ಫ್ರೆಂಚ್ ಫ್ರೈ ಇಷ್ಟಪಡ್ತಾಳೆ, ಅದಕ್ಕೋಸ್ಕರ ಫ್ರೆಂಚ್ ಫ್ರೈ ತಗೋತೀನಿ ಅಂತ ಹೇಳಿದ್ಲು. ಆಯಿತು ತಗೋ ಅಂತ ಹೇಳಿ ನಮಗೆ ಸ್ಯಾಂಡ್ವಿಚ್ ಬಂದಿತ್ತು, ನಾವು ಅದನ್ನು ತಿಂದ್ವಿ. ಅದನ್ನು ತಿಂದು ಮತ್ತೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಇನ್ನೊಂದು ಆರ್ಡ್ರ್ ಮಾಡಿದ್ವಿ. ಅದನ್ನು ತಿಂದು ಮತ್ತೆ ಅವಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಅವಳು ಜಾಸ್ತಿ ವೆನಿಲಾ ಇಷ್ಟಪಡಲ್ಲ, ಆದರೆ ಏನೋ ಗೊತ್ತಿಲ್ಲ, ಅವಳೇ ವೆನಿಲಾ ಬೇಕು ಅಂತ ಕೇಳಿ ತೊಗೊಂಡ್ಳು. ನನಗೆ ಆವಾಗಲೇ ಗೊತ್ತಾಯಿತು ಅವಳು ವೆನಿಲಾ ಇಷ್ಟಪಡಲ್ಲ, ಆದರೂ ತೊಗೋತಾ ಇದ್ದಾಳೆ. ಅವಳು ಜಾಸ್ತಿ ಇಷ್ಟಪಡೋದು ಫ್ಲೇವರು ಸ್ಟ್ರಾಬೆರಿ, ಚಾಕ್ಲೇಟು, ಕೇಕು ಇದರಲ್ಲೆಲ್ಲ ಜಾಸ್ತಿ ಅವಳು ಸ್ಟ್ರಾಬೆರಿನೇ ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ಆದರೆ ಇವತ್ತು ವೆನಿಲಾ ತೊಗೋತಾ ಇದ್ದಾಳಲ್ಲ ಅಂತ ಹೇಳಿ ನಾನು ಎರಡನ್ನೇ ಆರ್ಡ್ರ್ ಮಾಡಿದ್ದೆ. ನಮ್ಮ ಅಕ್ಕನ ಮಗಳಿಗೊಂದು ಅವಳಿಗೊಂದು ಅಂತ. ಇವಳು ತಿನ್ನಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ 2 ಆರ್ಡ್ರ್ ಮಾಡಿದ್ದೆ. ಅವಳು ಸ್ವಲ್ಪ ತಿಂದು ಬೇಡ ಅಂತ ಕೊಟ್ಬಿಟ್ಳು. ಬೇರೆ ಐಸ್ ಕ್ರೀಮ್ ಬೇಕು ಅಂತ ಅಂದ್ಲು. ನಾನು ಬೈಕ್ದು ಕರ್ಕೊಂಡು ಬಂದೆ, ಎಷ್ಟು ತರಿಸೋದು ಅಂತ ಹೇಳಿ ಕರ್ಕೊಂಬಂದೆ. ಸ್ವಲ್ಪ ತಿಂದು ಬಿಟ್ಲು. ಅದನ್ನು ನಾವು ತಿಂದ್ಕೊಂಡು ಮನೆಗೆ ಬಂದ್ವಿ. ಅಷ್ಟೇ, ಬೇರೆ ಇನ್ನೆಲ್ಲ ಮನೇಲಿ ಕೆಲಸಗಳಿದ್ವಿ. ಅಡುಗೆ ಊಟ ತಿಂಡಿ ಎಲ್ಲ ಮುಗಿಸಿ ಅವತ್ತೊಂದು ಡೇ ಅಷ್ಟೇ ಮುಗೀತು. ಇನ್ನು ನೆಕ್ಸ್ಟು ನಾನು ಸೋಮವಾರ ವ್ಲಾಗ್ ಇದು.
ಸೋಮವಾರ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಕ್ಲಿನಿಕ್ ಹೋಗೋದಿತ್ತು, ಡೆಂಟಲ್ ಕ್ಲಿನಿಕ್ ಹೋಗೋಣ ಅಂತ ಹೋಗಿದ್ವಿ. ಡೆಂಟಲ್ ಕ್ಲಿನಿಕ್ ಏಕೆಂದರೆ ನನಗೆ ಸ್ವಲ್ಪ ಹಲ್ಲು ಕ್ಲಿಪ್ ಹಾಕ್ಸಿದೆ, ಅದು ಸ್ವಲ್ಪ ಮುಂದೆ ಬಂದಿತ್ತು. ಎಲ್ರು ಹಾಗಂದ್ರು ಸ್ವಲ್ಪ ಮುಂದೆ ಬಂದಿದೆ ಅಂತ ಹೇಳಿ. ಅದಕ್ಕೆ ಅವರು ರಿಮೂವರ್ ಕ್ಲಿಪ್ ಅಂದರೆ ಡೈಲಿ ತೆಗೆಯೋದು ಹಾಕೋದು ಒಂದು ಕ್ಲಿಪ್ ಬರುತ್ತೆ, ಅದನ್ನು ಕೊಡ್ತಾರೆ. ಅದಕ್ಕೋಸ್ಕರ ಅದನ್ನು ಕೇಳ್ಕೊಂಬರೋಣ ಅಂತ ಹೋಗಿದೆ. ಅವರು ನೆಕ್ಸ್ಟು ಮಂತ್ ಬರೋಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಡಾಕ್ಟ್ರನ್ನ ಸಜೆಷನ್ ತೊಗೊಂಡು ನಿಮ್ಗೆ ಅದು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಅದನ್ನೆಲ್ಲ ಮುಗಿಸ್ಕೊಂಡು, ಮತ್ತು ಅಕ್ಷಯ ತೃತೀಯ 30ನೇ ತಾರೀಕು ಇರೋದ್ರಿಂದ ಇಲ್ಲಿ ತುಂಬ ರಶ್ ಇರುತ್ತೆ. ಸತ್ಯಪ್ಪನ ಅಂಗಡಿ ಅಂತಿದೆ, ಅಲ್ಲಂತೂ ತುಂಬ ಯಾವಾಗಲೂ ರಶ್ ಅಂದರೆ ರಶ್ ಇರುತ್ತೆ. ಅದಕ್ಕೆ ಫಸ್ಟು ಹೋಗಿ ತೆಗೆದಿಟ್ಬಿಟ್ಟು ಬರೋಣ, ಅವತ್ತು ತೊಗೊಬರೋಣ ಅಂತೇಳಿ ನಾನು ತೊಗೊಂಡು ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವೀಡಿಯೋ. ಹಾಯ್, ನೋಡಿದ್ರಿ ಅಲ್ವಾ ನನ್ನ ವೀಡಿಯೋ? ಇಷ್ಟೇ ಇವತ್ತಿಂದು. ಯಾರೆಲ್ಲ ನನ್ನ ಚಾನಲ್ಲು ಇಷ್ಟ ಆಗಿದೆ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ವೀಡಿಯೋ ನೋಡ್ತಾ ಇರೋರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.